ಎಸ್ ಸಿಎಂ ದೆಹಲಿ ಭೇಟಿ ನಂತರ ನಾಗೇಂದ್ರ ರಾಜೀನಾಮೆ ಆಗುತ್ತಾ? ಸಂಪುಟ ಸರ್ಕಸ್ ನಂತರ ನಾಗೇಂದ್ರ ರಾಜೀನಾಮೆ. ಸರ್ಕಾರಕ್ಕೆ ಮುಜುಗರವಾಗದಂತೆ ಖುದ್ದು ರಾಜೀನಾಮೆಯನ್ನ ಕೊಡ್ತಾರಾ ಬಿ ನಾಗೇಂದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಬಿಕಾಸ್ ಆಲ್ರೆಡಿ ಸಿಎಂ ಜೊತೆ ನಾಗೇಂದ್ರ ಮೀಟಿಂಗ್ ಅನ್ನ ಮಾಡಿದ್ದಾರೆ, ಎಲ್ಲ ವಿಷಯವನ್ನ ಹಂಚಿಕೊಂಡಿದ್ದಾರೆ. ಈ ಒಂದು ವಿಚಾರದ ಬಗ್ಗೆ ಇಬ್ರು ಕೂಡ ಅವರು ಹೇಳಿಲ್ಲ ಅಂದ್ರೆ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡಿಲ್ಲ ಅಂತ. ಬಿಕಾಸ್ ಅವ್ರು ಚರ್ಚೆಯನ್ನ ಮಾಡಲೇಬೇಕು. ಯಾಕಂತಂದ್ರೆ ಸದನದ ಒಳಗೆ ಹೊರಗೆ ಕೂಡ ದಿನ ಬೆಳಗಾದ್ರೆ ಸಾಕು ವಿಧಾನಸೌಧದಲ್ಲಿ ಕೇಳಿ ಬರುವಂತಹ ಒಂದು ಕೂಗಂದ್ರೆ ನಾಗೇಂದ್ರ ಹಠಾವು, ನಾಗೇಂದ್ರ ಅವರನ್ನ ರಾಜೀನಾಮೆಯನ್ನ ಪಡಿಬೇಕು, ಅವರನ್ನ ಕೆಳಗಿಳಿಸಲೇಬೇಕು ಅಂತ ವಿಪಕ್ಷಗಳು ಪಟ್ಟನ್ನ ಹಿಡಿದುಕೊಂಡು ಕೂತಿದ್ವು. ಇದೀಗ ಚರ್ಚೆ ಕೂಡ ಮಾಡಿದ್ದಾರೆ DK ಶಿ ಜೊತೆ. ಬಿಕಾಸ್ ದೆಹಲಿಗೆ ಪ್ರಯಾಣವನ್ನ ಮಾಡ್ತಿದ್ದಾರೆ DK ಶಿವಕುಮಾರ್. ಅಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಜೊತೆ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ಕೂಡ ನಡೆಸಲಾಗುತ್ತೆ. ಬಿಕಾಸ್ ಇದೀಗ ಸೆಪ್ಟೆಂಬರ್ 1ರಿಂದ 10ನೇ ತಾರೀಕಿನವರೆಗೆ ಪಾದಯಾತ್ರೆಯನ್ನು ನಡೆಸಿ ಪ್ರತಿಭಟನೆಗಳನ್ನ ಮಾಡಿ ವಾಲ್ಮೀಕಿ ಸಮುದಾಯ ಹೆಚ್ಚಿಗೆ ಇರುವಂತಹ ಪ್ರದೇಶದಲ್ಲಿ ಪಾದಯಾತ್ರೆಯನ್ನ ಮಾಡಿ ಬಿ ನಾಗೇಂದ್ರ ಅವರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗುರ ಮಾಡಬೇಕು, ಡ್ಯಾಮೇಜ್ ಮಾಡಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದು ನಿಂತಿವೆ. ಸೊ ಈ ಟೈಮ್ನಲ್ಲಿ ಈ ಒಂದು ಮುಜುಗರದಿಂದ ಹೊರಬರೋದಕ್ಕೆ ಇದೀಗ ಚರ್ಚೆಯನ್ನು ಕೂಡ DK ಶಿವಕುಮಾರ್ ಮಾಡಿದ್ದಾರೆ. ನಾಳೆ ದೆಹಲಿಗೆ ಹೋಗ್ತಾರೆ, ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಮೀಟ್ ಮಾಡ್ತಾರೆ. ಇದೇ ವಿಚಾರವಾಗಿ ಈ ರೀತಿ ಸದನದಲ್ಲಿ ಬಿಜೆಪಿ ಮತ್ತು JDSನ ಮೇಲೆ ಮುಗಿಬಿದ್ದಿವೆ. ಇದೇ ವಿಚಾರವಾಗಿ ಯಾವ ರೀತಿ ಮಾಡಬೇಕು ಅಂತ ಅವರ ಒಪಿನಿಯನ್ನ ತೆಗೆದುಕೊಂಡು ಸೊ ದೆಹಲಿಯ ಭೇಟಿ ನಂತರ ನಾಗೇಂದ್ರ ರಾಜೀನಾಮೆ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಸ್ವಾಮಿ, ಒಂದ್ ಕಡೆ ವಿಪಕ್ಷಗಳೇನಿದಾವೆ ಪಾದಯಾತ್ರೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇವೆ, ಇನ್ನೊಂದ್ ಕಡೆ ನಾಗೇಂದ್ರ ಅವರನ್ನು ನೋಡಿದ್ರೆ ನಾನು ಈ ರಾಜೀನಾಮೆಯನ್ನ ಕೊಡಲ್ಲ ಅಂತ ಹೇಳ್ತಿದ್ದಾರೆ. DK ಶಿವಕುಮಾರ್ ಅವ್ರ ಜೊತೆನೂ ಕೂಡ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಸೊ DK ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಿದ್ದಾರೆ. ದೆಹಲಿಯ ಭೇಟಿ ನಂತರ ಇವರು ರಾಜೀನಾಮೆಯನ್ನು ಕೊಡುವಂತಹ ಸಾಧ್ಯತೆ ಇದೆಯಾ? ಏನಿದೆ ಹೆಚ್ಚಿನ ಮಾಹಿತಿ ಸ್ವಾಮಿ ಇದರ ಬಗ್ಗೆ? ಮಲ್ಲಿಕಾರ್ಜುನ್, ಸಚಿವ ನಾಗೇಂದ್ರ ಅವರ ತಲೆದಂಡಕ್ಕೆ ಈಗಾಗಲೇ ಬಿಜೆಪಿ ಹಾಗೂ JDS ಪಟ್ಟು ಹಿಡಿದಿರುವಂಥದ್ದು. ಕಳೆದ 10 ದಿನಗಳು ನಡೆದಂಥ ಸದನದಲ್ಲಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಆಗಲೇಬೇಕು ಅನ್ನೋದು ಸಾಕಷ್ಟು ಹೋರಾಟವನ್ನು ಮಾಡೋದು, ಸದನದ ಒಳಗೆ ಮತ್ತು ಹೊರಗೆ ಸಾಕಷ್ಟು ಹೋರಾಟವನ್ನು ಮಾಡಿ ಸರ್ಕಾರದ ಮೇಲೆ ಒಂದಿಷ್ಟು ಒತ್ತಡವನ್ನು ಹಾಕೋದಕ್ಕೆ ಸಾಕಷ್ಟು ಕಸರತ್ತನ್ನು ಪಟ್ಟಿರುವಂಥದ್ದು. ಒಂದು ಕಡೆ BJP ಶಾಸಕರು ಹಾಗೂ JDS ಶಾಸಕರು ಸದನದ ಒಳಗೆ ಆ ಹೋರಾಟವನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ BJP ಕಾರ್ಯಕರ್ತರು ರಾಜ್ಯಾದ್ಯಂತ ಹೋರಾಟವನ್ನು ನಡೆಸಿ ವಾಲ್ಮೀಕಿ ಸಮುದಾಯದಲ್ಲಿ ಹಗರಣ ಆಗಿದೆ, ಹಾಗಾಗಿ ಇವರ ತಲೆದಂಡ ಆಗಲೇಬೇಕು ಎಂಬ ವಿಚಾರವನ್ನು ಇಟ್ಕೊಂಡು ಸಾಕಷ್ಟು ಒಂದು ಸರ್ಕಾರದ ಮೇಲೆ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ಈಗ ಸಚಿವ ನಾಗೇಂದ್ರ ಅವರನ್ನ ಕೈ ಬಿಡಲೇಬೇಕು ಅನ್ನೋದು ಒಂದಿಷ್ಟು ಕಸರತ್ತುಗಳು, ಪ್ಲಾನ್ಗಳು ಹಾಗೂ ಮಾಸ್ಟರ್ ಪ್ಲಾನ್ಗಳನ್ನು BJP ನಾಯಕರು ಮಾಡ್ತಾ ಇರುವಂಥದ್ದು. ಅಂದರೆ ರಾಯಚೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನು ಮಾಡಿ ಸೆಪ್ಟೆಂಬರ್ 1ರಿಂದ 10ನೇ ತಾರೀಕುವರೆಗೂ ಪಾದಯಾತ್ರೆಯನ್ನು ಮಾಡಿ ಮತ್ತಷ್ಟು ಹೋರಾಟವನ್ನು ತೀವ್ರಗೊಳಿಸಬೇಕು ಅನ್ನೋದು ಕೂಡ ಈಗ BJP JDS ನಾಯಕರ ಒಂದು ಸ್ಟ್ರಾಟಜಿ ಆಗಿರುವಂಥದ್ದು. ಅಂದರೆ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಹೆಸರು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಲೇಬೇಕು ಎಂಬ ಒತ್ತಡವನ್ನು ಪದೇ ಪದೇ ಸರ್ಕಾರದ ಮೇಲೆ ಆಗ್ತಾ ಇರೋದು. ಅದು ಸರ್ಕಾರಕ್ಕೂ ಆ ಮುಜುಗರ ತರುವುದಕ್ಕೆ ಈಗ ವಿಪಕ್ಷಗಳ ನಾಯಕರು ಮುಂದಾಗಿರುವಂಥದ್ದು. ಇಷ್ಟೆಲ್ಲ ಆದ ಬಳಿಕ ಈಗ ಖುದ್ದು ಸಚಿವ ನಾಗೇಂದ್ರ ಅವರೇ CM ಅವರಿಗೆ ಕರೆಯನ್ನು ಮಾಡಿ ರಾಜೀನಾಮೆ ಕೊಡ್ತೀನಿ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗಿದ್ದು, ಆ ನಂತರ ನಾಗೇಂದ್ರ ಅವರ ಒಂದು ಆಪ್ತ ವಲಯದಿಂದಲೂ ಕೂಡ ಒಂದು ವಿಚಾರ ತಿಳಿದು ಬಂದಿರುವಂಥದ್ದು. ಅಂದರೆ ನಾನು ಯಾವುದೇ ರೀತಿ ರಾಜೀನಾಮೆಗೆ ಮುಂದಾಗಿಲ್ಲ, ಹಾಗಾಗಿ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದೇನೆ ಎಂಬ ವಿಚಾರವನ್ನ ಹೇಳಿರುವಂಥದ್ದು. ಮತ್ತೆ ನಿಮ್ಮನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಇದೀಗ ಒಂದು ಅಪ್ಡೇಟ್ ಬರ್ತಾ ಇದೆ.